ಇಲ್ಲ ಅವೆಲ್ಲ ಅವರು ನಗರಸಭೆ ಅವ್ರು ಯಾರಿಗೆ ಕೇಳೋಕ್ಕೆ ಆದೇಶ ತಂದಿರೋ ಸ್ಟೇಟ್ ಗೌರ್ಮೆಂಟು. ಈಗ 269 ನಿವೇಶನಗಳಿಲ್ಲಿದೆ ಸರ್. ಇಲ್ಲಿ ನಾವು ಅಟ್ಲೀಸ್ಟ್ ಮೊದಲ ಹಂತದಲ್ಲಿ ಒಂದು 197 ಜನಕ್ಕಾದರೂ ಖಾತಾ ಮಾಡಿ ಎರಡನೇ ಹಂತಕ್ಕೆ ಪೆಂಡಿಂಗ್ ಇಟ್ಟು ಇದು ಮಾಡೋಣ ಅಂತ ಈಗ TPM ಟೌನ್ ಪ್ಲಾನಿಂಗ್ ಕಮಿಷನರು, ನಗರಸಭೆ ಕಮಿಷನರು, ನಮ್ಮ ಅಧ್ಯಕ್ಷರು ಕೇಶರೆಡ್ಡಿ ಅಣ್ಣವರು ಮತ್ತು ಡಿವೈನ್ ಸಿಟಿ ಎಲ್ಲ ನಿವೇಶನದ ಮಾಲೀಕರ ಜೊತೆ ಒಂದು ಚರ್ಚೆ ಆಯಿತು. ಮಾರ್ಚ್ 5 ಇದೊಂದು ಸ್ಕೆಚ್ ಎಲ್ಲ ರೆಡಿ ಮಾಡಿಕೊಂಡು DC ಅವ್ರ ಜೊತೆ ಮತ್ತೆ ಒಂದು ಸಭೆ ಮಾಡಿ ಅಟ್ಲೀಸ್ಟ್ ಇವ್ರಿಗೊಂದು ಕನ್ಕ್ಲೂಷನ್, ಇವ್ರಿಗೊಂದು ಅನುಕೂಲ ಮಾಡೋ ಪ್ರಯತ್ನ ಪಡ್ತೀನಿ ಸರ್. ವರ್ಷಗಳಿರೋ ಸಮಸ್ಯೆನ ಒಂದು ಲಾಜಿಕಲ್ ಎಂಡಿಗೆ ತರ್ತೀವಿ ಸರ್. ಬೆಳಗ್ಗೆ ವಾರ್ಡು ಭೇಟಿ ಮನೆ ಕೊಟ್ಟಿದ್ವಿ. ಕೆಲವರು UGD ಸಮಸ್ಯೆ ಹೇಳಿದ್ರು, ಕೆಲವೊಂದಿಬ್ಬರು ಪೆನ್ಷನ್ ಸಮಸ್ಯೆ ಹೇಳಿದ್ರು. ಈಗ ಹುಡುಗನಲ್ಲೇ ಕಳಿಸಿದ್ದೀನಿ ಪೆನ್ಷನ್ಗೆ, ಒಂದೊಂದೇ ಅಡ್ರೆಸ್ ಮಾಡ್ಕೊಂಡು ಬರ್ತಿದ್ದೀವಿ ಸರ್. ಬೇಕಾದಾಗ ಅಷ್ಟು ರೆಸ್ಪಾನ್ಸ್ ಬರ್ತಾ ಇಲ್ವಲ್ಲ? ಇಲ್ಲ, ಅದ್ಭುತವಾಗಿ ಬರ್ತಿದೆ. ಈಗ ನೆನ್ನೆ 1000 ಅಪ್ಲಿಕೇಶನ್ ತೊಗೊಂಡೋಗಿದ್ದಾರೆ. ನೆನ್ನೆ 720 ಕೊಟ್ಟಿದ್ದಾರಲ್ಲ, ಒಂದಿನ ಅದಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಏನಿದೆ. ಇವತ್ತು ಇನ್ನೊಂದಷ್ಟು ಬರುತ್ತೆ, ನಾಳೆ ಬರುತ್ತೆ. ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಕೆಲವರು ಡಾಕ್ಯುಮೆಂಟ್ ರೆಡಿ ಮಾಡ್ಕೊತಿರ್ತಾರೆ. ಚೆನ್ನಾಗಿ ಆಗ್ತಿದೆ ಸರ್. ನಗರಸಭೆ ವತಿಯಿಂದ ಒಂದು ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಶಾಸಕರು ಲಿಮಿಟೆಡ್ ಡಾಕ್ಯುಮೆಂಟ್ಸ್ ಸಾಕು ಹೇಳ್ತಿದ್ದಾರೆ. ಇದು ಇಲ್ಲ ಅವೆಲ್ಲ ಅವರು ನಗರಸಭೆ ಅವ್ರು ಯಾರಿಗೆ ಕೇಳೋಕ್ಕೆ ಆದೇಶ ತಂದಿರೋ ಸ್ಟೇಟ್ ಗೌರ್ಮೆಂಟು. ನಗರಸಭೆ ಕಮಿಷನರ್ ಆಯಿತು. B ಖಾತಾ ಅಂದರೆ ನೀವು ಎಲ್ಲ ಡಾಕ್ಯುಮೆಂಟ್ಸಿಗೆ ಕೊಟ್ಟರೆ A ಖಾತಾ ಆಗಿ ಯಾವಾಗೂ ಆಗೋದಲ್ಲ. ಇದು B ಖಾತಾ ಮಾಡ್ತಿರೋದೇ ನಿಮ್ಮ ಹತ್ರ ಸರಿಯಾಗಿ ಡಾಕ್ಯುಮೆಂಟ್ ಇಲ್ಲ ಅನ್ನೋದಕ್ಕೆ. ಇದು ಅದೇನಾದರೂ ಆಗಲಿ ಎಲ್ಲ ವಿಶ್ವಾಸ ತಗೊಂಡು ಏನಾಗಿದೆ ಅಂದರೆ ವ್ಯಾಲ್ಯೂ ಡೌನ್ ಆಗುತ್ತೆ, ಬ್ಯಾಂಕ್ ಲೋನ್ ಕೊಡಲ್ಲ ಅಂತ ಅದಕ್ಕೆ ಜನ ಹಿಂದೆ ಬಿಡ್ತಾ ಇದ್ದಾರೆ. ಅದು ಮಾಡಿಸ್ಬಾರ್ದು. ಇಲ್ಲ, ಅದೇನಿಲ್ಲ. ನಾನು ಮತ್ತೆ ಜನಕ್ಕೆ ವಿನಂತಿಸ್ತೇನೆ, ಈ 90 ದಿನ ಬಿಟ್ಟರೆ ಮತ್ತೆ B ಖಾತಾ ಮಾಡ್ಸೋಕ್ಕೆ ಅವಕಾಶ ಇರಲ್ಲ. ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿರೋದು. ನೀವು ಯಾರು ಮಾತಾದರೂ ನಂಬ್ಕೊಂಡ್ರು ಖಾತಾ ಮಾಡಿಸ್ಕೊಳ್ಳಿಲ್ಲ ಅಂದರೆ ಇನ್ನು ಲೈಫ್ ಟೈಮಲ್ಲಿ ಖಾತಾ ಆಗಲ್ಲ. ಮತ್ತೆ ಯಾವಾಗ ಬರುತ್ತೋ ಗೊತ್ತಿಲ್ಲ. ಇದು 15-20 ವರ್ಷ ಆದಮೇಲೆ ಒಂದು ಆದೇಶ ಬಂದಿರೋದು, ಮತ್ತೆ ಆದೇಶ ಮಾಡಲ್ಲ. ಮತ್ತೆ ನಾವು ಹೆಲ್ಪ್ಲೆಸ್ ಆಗೋಗ್ತೀವಿ. 90 ದಿನದಲ್ಲಿ B ಖಾತಾ ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೊಳ್ಳಿ. ಇಲ್ಲ, ಯಾರಾದರೂ ದಲ್ಲಾಳಿಗಳು ಮಿಸ್ಗೈಡ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗಲ್ಲ.